ದೀಪ್ತಿ, ನನ್ ಬ್ಲೂ ಕಲರ್ ಶರ್ಟ್ ಇತ್ತಲ್ಲ, ಎಲ್ಲಿ ಅದು ಕಾಣಿಸ್ತಾನೆ ಇಲ್ವಲ್ಲ, ಎಲ್ಲಿಟ್ಟಿದೀಯ ಅದನ್ನ? ಯಾವ್ದ್ರಿ? ಅದು ಮೊನ್ನೆ ಹಾಕೊಂಡೋಗಿದ್ರಲ್ಲ, ಅದು ಒಗ್ಗಕ್ ಹಾಕಿದೆ. ಏನ್ 2 ದಿನ ಆಯ್ತಪ್ಪ ಬಿಚ್ಚಾಕಿ, ಇನ್ನ ಒಗ್ದಿಲ್ಲ ಅಂತಂದ್ರೆ ಏನ್ ಕೈಯಲ್ಲಿ ತಗೊಂಡು ಉಜ್ತಾ ಕೂತಿರ್ತಿದ್ರಾ? ನನ್ಗೆ ಆ ಶರ್ಟೇ ಬೇಕಾಗಿತ್ತು ಇವತ್ತು. ವಾಷಿಂಗ್ ಮಿಷಿನ್ ರೀ ಅಪ್ಪ, ಹಾಕಿದ್ರೆ 1 ಅವರ್ ಅಲ್ಲಿ ಒಗ್ದಾಕಿರುತ್ತೆ. ಅದನ್ನು ಮಾಡಕ್ ಕಷ್ಟ ನಿಮ್ಗೆ. ಮನೆ ನಿನ್ನ ಅಷ್ಟೊಂದ್ ಶರ್ಟ್ಗಳಿದಾವೆ, ಯಾವ್ದೋ ಒಂದು ಹಾಕೊಂಡೋಗ್ರಿ. ಏನ್ ಅದೇ ಶರ್ಟ್ ಹಾಕೊಂಡ್ ಹೋಗ್ಬೇಕು ಅಂತ ಏನಾದ್ರು ರೂಲ್ಸ್ ಇದ್ಯಾ? ಏನ್ ದೀಪ್ತಿ ಅದು? ಆ ಮನೇಲಿ ಇರ್ತೀಯಪ್ಪ, ಒಂದ್ ಸ್ವಲ್ಪ ನನ್ ಬಟ್ಟೆಗಳ ಕಡೆ ಗಮನ ಕೊಡ್ಬೇಕು ತಾನೆ ನೀನು. ನನ್ಗಿವತ್ತು ಅದೇ ಶರ್ಟ್ ಹಾಕೊಂಡ್ ಹೋಗ್ಬೇಕಾಗಿತ್ತು. ಛೇ, ನನ್ ಮೂಡೇ ಆಫ್ ಮಾಡ್ಬಿಟ್ಟೆ. ಬಿಡು, ಯಾವ್ದೋ ಒಂದ್ ಹಾಕೊಂಡ್ ಹೋಗ್ತೀನ ತೆಗೆ, ಇನ್ನೇನ್ ಮಾಡಕ್ಕಾಗುತ್ತೆ. ಏನ್ ಇವ್ರು ಹಿಂಗೆಲ್ಲ ಮಾತಾಡ್ತಿದಾರೆ ನನ್ ಜೊತೆನಲ್ಲಿ? ಏನ್ ಯಾವ ಶರ್ಟ್ ಹಾಕೊಂಡ್ರೆ ಏನು? ಅಲ್ಲ, ನೈಟ್ ಇವ್ರು ಯಾರ ಜೊತೆ ಮಾತಾಡ್ತಿದ್ರು ಅಂತ ಕೇಳಲ್ಲ. ಯಾರೋ ಹೆಣ್ಮಕ್ಳ ಜೊತೆ ಮಾತಾಡ್ದಂಗಿತ್ತಲ್ಲ, ಯಾರದು ಅಂತ ಕೇಳಲ್ಲ. ಕೇಳಿದ್ರೆ ನಿಜ ಹೇಳ್ತಾರೆ ಅವರು. ಇಲ್ಲ, ಇವಾಗ ನಾನು ಕೇಳಿದ್ರೆ ಅವ್ರು ನಿಜ ಹೇಳಲ್ಲ. ಸುಮ್ನೆ ಅವ್ರ ಹಿಂದೆ ಹೋಗಿ ಅವ್ರು ಎಲ್ಲಿಗೆ ಹೋಗ್ತಾರೆ, ಯಾರನ್ನ ಮೀಟ್ ಮಾಡ್ತಾರೆ ಅಂತ ನೋಡ್ಕೊಂಬರೋದೇ ಒಳ್ಳೇದು ಅಂತ ನನ್ಗನ್ಸ್ತಾ ಇದೆ. ಇಲ್ಲ, ನಾನು ಇವ್ರನ್ನೇನು ಕೇಳಲ್ಲ. ಸರಿ ಆಯ್ತು, ಯಾವ್ದೋ ಒಂದ್ ಹಾಕೊಂಡಿದೀನಿ ಬಿಡು. ಅಲ್ಲ, ಬಟ್ಟೆಗಳನ್ನೆಲ್ಲ ಸ್ವಲ್ಪ ವಾಶ್ ಮಾಡೋದನ್ನ ಕಲಿ. 2 ದಿನ ಆಗಿದೆ ಬಿಚ್ಚಾಕಿ, ನೀನ್ ಇವತ್ ಬಿಚ್ಚಾಕಿದೀನ ಹೋಗ್ಲಿ ಅನ್ನಕ್ಕೆ? ನೋಡು, ಈಗ ನನ್ಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನನ್ ಬರೋದ್ ಸ್ವಲ್ಪ ಲೇಟ್ ಆಗುತ್ತೆ. ಏನು ಲೇಟ್ ಆಗಿ ಬರ್ತೀರಾ? ಅಲ್ಲ, ಬೆಳಿಗ್ಗೆನೆ ಬೇಗ ಓಡ್ತಾ ಇದ್ದೀರಾ, ಮತ್ತೆ ಲೇಟ್ ಆಗಿ ಬರ್ತೀನಿ ಅಂತ ಬೇರೆ ಹೇಳ್ತಿದ್ದೀರಾ. ಅಲ್ಲ ರೀ, ತಿಂಡಿ ಮಾಡ್ತಾ ಇದ್ದೀನಿ ರೀ. ಬಿಸಿಬೇಳೆ ಬಾತ್ ಎಲ್ಲ ರೆಡಿ ಮಾಡಿದ್ದೀನಿ. ಕುಕ್ಕರ್ ಅಲ್ಲಿ 2 ವಿಜಿಲ್ ಹಾಕ್ಸ್ಬಿಟ್ರೆ ಬಿಸಿಬೇಳೆ ಬಾತ್ ರೆಡಿಯಾಗಿ ಹೋಗುತ್ತೆ. ಏನೊಂದು 15 ಮಿನಿಟ್ಸ್ ಅಷ್ಟೇ, ಬೇಗ ತಿಂಡಿ ಮಾಡ್ಬಿಡ್ತೀನಿ ರೀ, ಬಾಕ್ಸ್ ಹಾಕೊಡ್ತೀನಿ. ಏನು ಬಿಸಿಬೇಳೆ ಬಾತ್ ಮಾಡ್ತಾ ಇದೀಯಾ? ಸರಿ ಸರಿ, ಹಂಗಾದ್ರೆ ಮಾಡ್ಕೊಳ್ಳಿ ನೀವು. ಮನೇಲಿ ಅತ್ತೆ ಮಾವ ಅಮ್ಮ ಎಲ್ಲ ಇದಾರೆ, ಅವ್ರಿಗೆಲ್ಲರಿಗೂ ಕೊಡು, ನೀನು ತಿನ್ನು. ನಾನ್ ಸಂಜೆ ಬರೋದ್ ಲೇಟ್ ಆಗುತ್ತೆ. ಮತ್ತೆ ಮತ್ತೆ ಫೋನ್ ಫೋನ್ ಮಾಡಿ 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 ತಲೆ ತಿನ್ಬೇಡ ನನ್ಗೆ. ಏನಾದ್ರೂ ಎಮರ್ಜೆನ್ಸಿ ಇದೆ ಮೆಸೇಜ್ ಹಾಕಿರೋ, ನಾನು ನೋಡ್ಕೊಂತೀನಿ. ನಾನೇ ಕಾಲ್ ಮಾಡ್ತೀನಿ ನಿನ್ಗೆ, ಆಯ್ತಾ? ಫೋನ್ ಮಾಡ್ಬೇಡ. ಅಲ್ಲ ರೀ, ಫೋನ್ ಯಾಕೆ ಮಾಡ್ಬೇಡ ಅಂತ ಹೇಳ್ತಾ ಇದ್ದೀರಾ? ಯಾಕೆ ನಾನ್ ಫೋನ್ ಮಾಡಿದ್ರೆ ಏನ್ ತಪ್ಪಾಗುತ್ತೆ? ಇಂಪಾರ್ಟೆಂಟ್ ಕೆಲ್ಸದ ಮೇಲೆ ಹೋಗ್ತಾ ಇದ್ದೀನಿ, ಅಲ್ಲಿ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ಬೇಡ ಅಂತ ಹೇಳ್ತಾ ಇರೋದಷ್ಟೇ. ಸರಿ ಆಯ್ತು, ನನಗೆ ಲೇಟ್ ಆಗುತ್ತೆ. ನಿನ್ ಜೊತೆ ಮಾತಾಡ್ಕೊಂಡು ನಿಂತ್ಕೊಳ್ಳೋಷ್ಟು ಟೈಮ್ ಇಲ್ಲ ನನ್ಗೆ. ನಾನು ಇಷ್ಟೊತ್ತಾಗ್ಲೇ ಹೋಗ್ಬೇಕಾಗಿತ್ತು ಅಲ್ಲಿಗೆ. ಛೇ, ಲೇಟ್ ಆಗೋಯ್ತು, ಏನ್ ಮಾಡ್ತೀಯಾ? ಸರಿ ಆಯ್ತು, ಬರ್ತೀನಿ. ನಾನು ಅನ್ಕೊಂಡಿದ್ದು ನಿಜನೇ ಇದೆ. ಇವರು ಹಿಂಗೆ ಬಿಟ್ರೆ ಸರಿ ಹೋಗಲ್ಲ. ಇರು, ಇವಾಗ್ಲೇ ಇವ್ರು ಎಲ್ಲಿ ಹೋಗ್ತಾರೆ ಅಂತ ನಾನು ಚೆಕ್ ಮಾಡೇ ಮಾಡ್ತೀನಿ. ಇವಾಗ್ಲೇ ನಾನು ಹಿಂದೆನೆ ಮಾಡ್ತೀನಿ. ಅಣ್ಣ, ಗಿರೀಶನ್ ಹತ್ರ ಮಾತಾಡು ಅಂತ ಹೇಳಿದ್ನಲ್ಲ, ಆ ವಿಚಾರ ಏನಾದ್ರು ಮಾತಾಡ್ತೀಯಾ? ಎಲ್ಲಮ್ಮ, ನೀನೆಲ್ಲ ಬರೀ ಅದು ಇದು ಅನ್ಕೊಂಡು ಏನು ಮಾತಾಡಕ್ ಆಗಿಲ್ಲ. ನೋಡ್, ನಾ ಇವತ್ತು ಬರ್ತಾನಲ್ಲ, ಬಂದಾಗ ಹೇಳ್ತೀನಿ. ಮಾವನ ಮನೆ ಕಡೆ ಆಸ್ತಿ ಕೇಳೋದಕ್ಕೆ ನೀನ್ ಹೆಂಡತಿ ಹೇಳು ಅಂತ. ಇನ್ನು ಎಷ್ಟ್ ದಿನ ಅಂತ ಬಿಟ್ಕೊಂಡಿರ್ತಾನೆ? ಮಗ್ಳಾಗ್ಲೇ ವಯಸ್ಸು ಬರ್ತಿದ್ದಾಳೆ, ಇವ್ರು ಇನ್ನೂ ಆಸ್ತಿ ಇಸ್ಕೊಂಡಿಲ್ಲ ಅಂತಂದ್ರೆ ಹೆಂಗ್ ಹೇಳು ಕತೆ? ಈ ನನ್ ಮಗನಿಗೂ ಬುದ್ಧಿ ಇಲ್ಲ. ಗಿರೀಶ ಏನೇ ಹೇಳು, ದಟ್ ನನ್ ಮಗ. ಅವ್ನಿಗೆ ಏನ್ ಗೊತ್ತೇ ಆಗಲ್ಲಪ್ಪ, ಎಲ್ಲ ನಾವೇ ಹೇಳ್ಕೊಟ್ ಮಾಡಿಸ್ಬೇಕು. ಏನೋ ಹುಡ್ಗನೋ ಏನೋ. ಅಲ್ಲ ಕಣ್ರಿ, ನಮ್ಮ ಮಗಳನ್ನ ಈ ಮನೆ ಕೊಟ್ಟು ಮದ್ವೆ ಮಾಡೋಣ ಅಂತ ನಾನ್ ಅನ್ಕೊಂಡಿದ್ದೆ. ನೋಡಿದ್ರೆ ಹಿಂಗ ಕೂತೈತೆ. ನೋಡಿ, ಆದಷ್ಟು ಬೇಗ ಈ ದೀಪ್ತಿ ಆಸ್ತಿ ಎಲ್ಲ ನಮ್ಮ ಅಳಿಯನ ಹೆಸರು ಮಾಡಿಸ್ಬಿಟ್ಟು, ಅತ್ತಾಗಿ ನನ್ ಮಗಳನ್ನ 2ನೇ ಮದುವೆ ಮಾಡಿಸ್ಬಿಟ್ರೆ ಹೆಂಗಿರುತ್ತೆ? ಅಲ್ಲ, ಹೆಂಗಿದ್ರು ಆಸ್ತಿ ಅಡವು ಎಲ್ಲ ಐತೆ. ಅವಳನ್ನೊಂದ್ ಮೂಲೆ ಗುಂಪು ಮಾಡಿ, ಇಲ್ಲಾಂದ್ರೆ ಮನೆ ಕೆಲಸದವಳು ಮಾಡ್ಕೊಂಡ್ಬಿಟ್ಟು ಇವರಿಬ್ರು ರಾಜಾರಾಣಿ ತರ ಇರ್ತಾರಪ್ಪ. ನೋಡು, ನಿನ್ಗೆ ಅವತ್ತೇ ಹೇಳಿದೀನಿ ನಾನು, ನನ್ ಮಗಳನ್ನ 2ನೇ ಸಂಬಂಧಕ್ಕೆ ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂತ. ಮತ್ತೆ ಅದೇ ಮಾತಾಡ್ತೀಯಪ್ಪ. ಅಯ್ಯೋ, ಅದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಫಸ್ಟ್ ಆಸ್ತಿನ ನಮ್ಮನೆ ಬರೋ ತರ ಮಾಡ್ಕೋಬೇಕಾನೆ ನಾವು. ಅದೇ ಇನ್ನೂ ಆಗಿಲ್ಲ. ನಾವೇ ಯಾಕೆ ಅದು ಇದು ಅಂತ ಮಾತಾಡ್ಬೇಕು? ಅವ್ರ ಅಪ್ಪಂಗೆ ಇಲ್ಲ ಅಂದ್ರೂ ಕೋಟಿ ಕೋಟಿ ಆಸ್ತಿ ಇದೆಯಂತೆ. ಅದೇನ್ ಲೆಕ್ಕಕ್ಕೆ ಇಲ್ಲ ಅಂತ ಹೇಳ್ತಿದ್ದ ನಮ್ ಗಿರೀಶ. ಹೆಂಗಾದ್ರೂ ಮಾಡಿ ಅದನ್ನ ನಮ್ಮನೆಗ್ ಬರೋ ತರ ಮಾಡ್ಕೋಬೇಕು. ಈ ಗಿರೀಶನ್ ಹೆಂಗಾರು ಬೆಂಡ್ ಮಾಡ್ಬೋದು, ಅದಕ್ಕೆ ದೀಪ್ತಿ ಒಪ್ಬೇಕಲ್ಲ. ಆ ಹುಡ್ಗಿ ನೋಡಿದ್ರೆ ಭಾರಿ ರಫ್ ಅಂಡ್ ಟಫ್ ಆಗಿ ಆಡ್ತೈತಪ್ಪ ಇತ್ತೀಚೆಗೆ. ಆ ಹುಡ್ಗಿ ಹತ್ರ ಹೆಂಗ್ ಒಪ್ಸೋದ್ ಇದಕ್ಕೆ? ಅದೇ ಕಷ್ಟ ಆಗಿರೋದು. ಮುಂಚೆ ಏನೋ ಸ್ವಲ್ಪ ಹೆದರಿಕೆ ಭಯದಲ್ಲಿ ಇದ್ಲು. ಈ ನನ್ ಮಗಂಗ್ ಹೇಳ್ದೆ ಬರ್ಸ್ಕೊಳೋ ಅಂತ. ಇವನು ಒಳ್ಳೆಯವನಾಗಕ್ಕೋಸ್ಕರ ಹೆಂಡತಿ ಮುಂದ್ಗಡೆ ನಮ್ನೆಲ್ಲ ಕೆಟ್ಟವ್ರಂಗ್ ಮಾಡ್ಬಿಟ್ಟ. ಅತ್ತೆ ಮಾವ ಅಮ್ಮ, ನಾನು ಸ್ವಲ್ಪ ಇಂಪಾರ್ಟೆಂಟ್ ಕೆಲ್ಸದ ಮೇಲೆ ಹೊರಗಡೆ ಹೋಗ್ತಾ ಇದ್ದೀನಿ. ಸಾಯಂಕಾಲ ಸ್ವಲ್ಪ ಲೇಟ್ ಆಗುತ್ತೆ ನನ್ನ ಮನೆಗೆ ಬರೋದು. ಗಿರೀಶ, ನಾವು ನಿಮ್ಗೋಸ್ಕರನೇ ಕಾಯ್ತಾ ಇದೀವಿ. ನೀನ್ ನೋಡಿದ್ರೆ ಹೋಗ್ತಾ ಇದ್ದೀನಿ ಅಂತಿದೆಯಲ್ಲಪ್ಪ. ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು, ತುಂಬಾ ಇಂಪಾರ್ಟೆಂಟ್ ವಿಷಯನೇನೆ ಇದನ್ನು. ಮಾವ, ಇಲ್ಲ ಮಾವ, ಇವಾಗ ಸದ್ಯಕ್ಕಂತೂ ಆಗೋದಿಲ್ಲ. ನೋಡೋಣ, ಬೇಕಿದ್ರೆ ಸಾಯಂಕಾಲ ಬಂದ್ಮೇಲೆ ಮಾತಾಡ್ತೀನಿ. ಇವಾಗ ತುಂಬಾ ಅರ್ಜೆಂಟ್ ಮಾವ, ಪ್ಲೀಸ್ ಇದೊಂದ್ಸರಿ ನಾನು ಹೋಗ್ಬಿಟ್ಟು ಬರ್ತೀನಿ. ಸರಿ ಸರಿನಪ್ಪ, ಆಯ್ತು. ಹುಷಾರು. ಅರ್ಜೆಂಟ್ ಆಗಿ ಗಾಡಿ ಗಿಡಿ ಓಡ್ಸಕ್ ಹೋಗ್ಬೇಡ ಕಣಪ್ಪ. ಮೊದ್ಲು ಈಗಿನ ಕಾಲದಲ್ಲಿ ಆಕ್ಸಿಡೆಂಟ್ಗಳು ಅವು ಇವು ಅಂತ ಕೇಳ್ತಾನೆ ಇರ್ತೀವಿ. ಅದೆಲ್ಲ ಕೇಳಿದ್ರೆ ಭಯನೇ ಆಗುತ್ತೆ. ಹುಷಾರು ಹೋಗ್ಬಿಟ್ವಾ. ಸರಿ ಮಾವ, ಆಯ್ತು. ಏ ದೀಪ್ತಿ, ನಿಂತ್ಕೊಳ್ಳ ಅಲ್ಲಿ. ಏನತ್ತೆ?
ಅಲ್ಲ ಎಲ್ಲಿ ಹೋಗ್ತಾ ಇದೀಯ ಬೆಳಿಗ್ಗೆ ಬ್ಯಾಗ್ನ ತಕೊಂಡು? ಅದಾ, ಸ್ವಲ್ಪ ಹೊರಗಡೆ ಕೆಲ್ಸ ಇತ್ತು ಅದಕ್ಕೆ ಹೋಗ್ತಾ ಇದ್ದೀನತ್ತೆ. ಅಲ್ಲ, ಮನೇಲಿ ಇಷ್ಟು ಜನ ಇದೀವಿ, ಅವ್ರಿಗೆ ಊಟ ತಿಂಡಿ ಕಾಫಿ ಟೀ ಏನಾದ್ರೂ ಕೇಳ್ಬೇಕು ಅನ್ನೋ ಜ್ಞಾನ ಇದೆಯಾ ನಿಮ್ಗೆ? ಬೆಳಿಗ್ಗೆ ನಾವ್ ಎದ್ದು ಎಷ್ಟೊತ್ತಾಗಿದೆ, ಇನ್ನು ಕಾಫಿ ಕೊಟ್ಟಿಲ್ಲ ನೀನ್ ನನ್ಗೆ. ಅದಲ್ದೆ ನಮ್ಮ ಅಣ್ಣ ಅದಕ್ಕೆ ಎಲ್ಲ ಮನೆಗ್ ಬಂದಿದ್ದಾರೆ. ಅಂತ ಟೈಮಲ್ಲಿ ನೀವು ಹೊರಗಡೆ ಹೋಗೋಂಥದ್ದು ಏನೈತೆ ಅಂತ ಕೆಲ್ಸ ಏನು ನಿಮ್ಗೆ? ನೋಡಿ ಅತ್ತೆ, ಕಾಫಿ ಟೀ ಎಲ್ಲಾನು ನಿಮ್ಗೆ ಶಾರದಮ್ಮನೆ ಮಾಡ್ಕೊಡ್ತಾರೆ. ಅವ್ರ ಹತ್ರ ನಾನೆಲ್ಲ ಮಾತಾಡಿದೀನಿ. ಬಿಸಿಬೇಳೆ ಬಾತ್ಕು ಎಲ್ಲ ರೆಡಿ ಮಾಡಿಟ್ಟಿದೀನಿ. ಒಗ್ಗರಣೆ ಹಾಕಿ ಶಾರದಮ್ಮ ನಿಮ್ಗೆ ಮಾಡ್ಕೊಡ್ತಾರೆ. ನನಗೆ ಇವಾಗ ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ. ನನಗೆ ಇಲ್ಲಿ ನಿಂತ್ಕೊಂಡು ಮಾತಾಡೋಷ್ಟು ಟೈಮ್ ಇಲ್ಲ. ನಾನು ಹಿಂಗ್ ಬರ್ತೀನಿ. ನೋಡ್ದ ಅಣ್ಣ, ನಿಮ್ಮೆದ್ರಿಗೆ ಹೆಂಗ್ ಮಾತಾಡೋದು ನೋಡ್ದ? ನನ್ಗೆ ಹಿಂಗೆಲ್ಲ ಮಾತಾಡಿದ್ರೆ ಅವನ್ನ ಅಲ್ಲೇ ಕುಂದ್ ಹಾಕ್ಬಿಡೋಣ ಅನ್ನೋದು ಸಿಟ್ಟು ಬರ್ತಾ ಇರುತ್ತೆ. ಏನ್ ಮಾಡ್ತೀಯಾ? ಅಲ್ಲಿ ಕಚ್ಕೊಂಡು ಸುಮ್ಮನಿದ್ದೀನಿ. ನನಗೆ ಮನೇಲಿ ಮರ್ಯಾದಿನೇ ಇಲ್ದಂಗ ಆಗ್ಬಿಟ್ಟೈತೆ. ಕೋಪ ಮಾಡ್ಕೋಬೇಡ, ಕೋಪ ಯಾವ್ದೇ ಕಾರಣಕ್ಕೂ ಮಾಡ್ಕೋಬೇಡ ಲಕ್ಷ್ಮೋ. ಇವಾಗ ಸದ್ಯಕ್ಕೆ ಅವಳಂಗ ಆಡ್ತಾ ಇರ್ಲಿ, ಸುಮ್ನಿರು. ನಾನು ನೋಡ್ತಾನೆ ಇದೀನಿ, ಅವ್ಳದ್ ಯಾಕೋ ಅತಿಯಾಗಿ ಹೋಗ್ಬಿಟ್ಟೈತೆ. ನೋಡು, ತಾಳಿದವನು ಬಾಳಿಯಾನು ಅಂತ ದೊಡ್ಡವ್ರು ಹೇಳಿದ್ದಾರೆ. ಸ್ವಲ್ಪ ತಾಳ್ಮೆ ತಗೋ, ಎಲ್ಲ ನಮ್ಮಂತೆ ಆಗೋವರೆಗೂ ಅಷ್ಟೇ. ಆಮೇಲಿಂದ ಐತೆ ಅವಳಗ್ ಮಾರಿ ಹಬ್ಬ. ಅಣ್ಣ, ನೀನೇನೋ ಇಲ್ಲಿದೀಯ ಅನ್ನೋ ಕಾರಣಕ್ಕೋಸ್ಕರ ನಾನು ಎಷ್ಟು ಸಮಾಧಾನವಾಗಿದ್ದೀನಿ. ಇಲ್ಲ ಅಂದಿದ್ರೆ ನಂಗೆ ಆಯ್ತೇನೆ ಇರ್ಲಿಲ್ಲ ಕಣಪ್ಪ. ಈಗ ನೋಡು, ಶರ್ಮಿಳನ್ ಕತೆ ನೋಡಿದ್ರೆ ಹಿಂಗಾಗೈತೆ. ಶರ್ಮಿಳನ್ ಒಂಥರ ದಿಕ್ಕಾಯ್ತು. ಈ ನನ್ ಮಗ ಎಲ್ಲೋಯ್ತಾನೆ ಎಲ್ ಬರ್ತಾನೆ ಏನೋ ಗೊತ್ತಿಲ್ಲಪ್ಪ. ಹಿಂಗ ಆಡ್ತಾನೆ ಇವನು. ಅವನ್ ಹೆಂಡತಿ ಸ್ವಲ್ಪ ಪರವಾಗಿತ್ತಿಲ್ಲ, ಏನೋ ಸಭ್ಯಸ್ತೆ ತರ ಇಷ್ಟ ದಿನ ಮನೇಲಿದ್ಲು. ಇತ್ತೀಚೆಗೆ ನೋಡಿದ್ರೆ ಅವಳ ಈ ತರ ಬುದ್ಧಿ ಕಲ್ತ್ಕೊಂಡ್ಬಿಟ್ಟವಳೆ. ನನ್ ಯಾರ್ಗೆ ಅಂತ ಹೇಳು. ಇರ್ಲಿ ಸುಮ್ನಿರು, ನೀನೇನು ಒಯ್ ಮಾಡ್ಕೋಬೇಡ. ಆಮೇಲೆ ಇದು ನಮ್ ಗಿರೀಶ ಏನೋ ಇವಳ ಬಗ್ಗೆ, ಶರ್ಮಿಳಂ ಬಗ್ಗೆ ಏನೇನೋ ಹೇಳ್ತಿದ್ನಲ್ಲ, ಅದನ್ನ ಕೇಳ್ಬೇಕಾಗಿತ್ತು. ಹೆಂಗಿದ್ರು ನಿನ್ ಸೊಸೆನ ಇವಾಗ ಎಲ್ಲೋ ಹೊರಗಡೆ ಹೋದ್ಲು. ಅವಳು ಇಲ್ದೇ ಇದ್ದಾಗ ಮಾತಾಡೋದೇ ಒಳ್ಳೇದು ಅನ್ಸುತ್ತೆ. ಕರಿ ಶರ್ಮಿಳನ್ನ ನಾನೇ ಕೇಳ್ತೀನಿ. ಹೌದ್ ನೋಡೋಣ, ನೀನ್ ಕರೆಕ್ಟ್ ಟೈಮಿಂಗ್ ನೆನಪು ಮಾಡಿದೆ ನನ್ಗೆ. ಆ ಶರ್ಮಿಳನ್ನ ವಿಚಾರಿಸ್ಬೇಕು ಈಗ್ಲೇನೆ. ಅವಳು ದೀಪ ಇದ್ದಾಗ ಮಾತಾಡಕ್ಕೆ ಕಷ್ಟ. ಅವಳಿಗೆ ಏನಾದ್ರೂ ಸಗ್ರ ಸಿಕ್ಬಿಡ್ತು ಅಂತಂದ್ರೆ ಇನ್ನ ಇದ್ದಿದ್ದು ಹೊರದು ಮುಕ್ಬಿಡ್ತಾಳೆ ನಮ್ಮನ್ನ. ತಡಿ, ಕರಿತೀನಿ. ಏ ಶರ್ಮಿಳಾ ಬಾಯ್ಲಿ. ಎಷ್ಟ್ ನಿದ್ದೆ ಮಾಡಿದ್ರು ನಿದ್ದೆ ಸಾಕಾಗಲ್ಲ. ಆಕ್ಲಿಸುವಂತೆ ರಾತ್ರಿ ಎಲ್ಲ ನಿದ್ದೆ ಮಾಡಿದ್ರೆ ಅಚ್ಚುಕಟ್ಟಾಗಿ ನಿದ್ದೆ ಬರುತ್ತೆ. ಬೆಳಿಗ್ಗೆ ಹೊತ್ತಿನಂತೆ ಎದ್ದೇಳ್ಬೋದು. ರಾತ್ರಿ ಎಲ್ಲ ಫೋನಲ್ಲಿ ಅವ್ರ ಜೊತೆ ಇವ್ರ ಜೊತೆ ಮಾತಾಡ್ಕೊಂಡು ಕಾಲ ಕಳೆದ್ರೆ ಹಿಂಗೆ ಆಗೋದು. ಇದೇನಪ್ಪ ಇದು? ನಮ್ಮ ಮಮ್ಮಿ ಬೆಳಿಗ್ಗೆನೆ ಈ ತರ ರುದ್ರಕಾಂಡ ಮಾಡ್ತಿದಾರೆ ನನ್ ಮೇಲೆ. ಏನಾಯ್ತದ್ದು? ಈ ಅಣ್ಣ ಏನಾದ್ರು ಹಾಕೊಟ್ಬಿಟ್ಟ? ಯಾಕೋ ಹಂಗೆ ಅನಿಸ್ತದೆ. ಈ ಗಿರೀಶನ ಏನೋ ಹೇಳಿದಾನೆ ಅಮ್ಮಂಗೆ, ಅದಕ್ಕೆ ಈ ತರ ಆಡ್ತಿರೋದು ಬೆಳಿಗ್ಗೆನೆ ಇತ್ತು. ಯಾಕಮ್ಮ, ಏನಾಯ್ತು? ಯಾಕೆ ಈ ತರ ಕೋಪ ಮಾಡ್ಕೊಂಡಿದ್ಯಾ ನನ್ ಮೇಲೆ? ಕೋಪ ಮಾಡ್ಕೊಳ್ದೆ ಇನ್ನೇನೆ ಮಾಡ್ತಾರೆ ನೀನ್ ಮಾಡೋ ಮನೆ ಹಾಳು ಕೆಲ್ಸಗಳಿಗೆ. ಅಲ್ಲ, ನೀನ್ ಏನ್ ತಕೊಂಡ್ ಬಾರಿಸ್ಲಿ ಅಂತ. ಲಕ್ಷ್ಮೋ, ನೀನ್ ಸ್ವಲ್ಪ ಸುಮ್ಮನಿರು. ಹಂಗೆಲ್ಲ ಕೂಗಾಡ್ ಕೇಳ್ತಾರ? ನಾನ್ ಕೇಳ್ತೀನಿ, ಸುಮ್ಮನಿರು. ಶರ್ಮಿಳಾ, ಅದು ಏನಿಲ್ಲ ಕಣಮ್ಮ. ಅದು ನೀನೆಲ್ಲೋ ಅವತ್ತು ಯಾರನ್ನ ಮೀಟ್ ಮಾಡಕ್ ಹೋಗಿದ್ದಂತೆ, ಅದೆಲ್ಲ ಫಿಲಂ ಥಿಯೇಟರ್ ಹತ್ರ ಸಿಕ್ಕಿದ್ಲು ಅಂತ ನಮ್ ಗಿರೀಶ ಹೇಳ್ದ. ಅದನ್ನೇ ಕೇಳೋಣ ಅಂತ ಕರ್ದಿದ್ದು ಕಣಮ್ಮ. ನೋಡು, ಈಗ ನಿಮ್ ಅತ್ತಿಗೆನೂ ಇಲ್ಲ ಮನೇಲಿ, ಇದೇ ಒಳ್ಳೆ ಟೈಮು ಅಂತ ನಾವು ಕರೆದು ಮಾತಾಡೋಣ ಅಂತ. ಯಾರದು? ಯಾರ ಜೊತೆ ಹೋಗಿದ್ದೆ ನೀನು? ಅವಳೇನ ಕೇಳ್ತಾ ಇದೀಯಾ? ನಮ್ ಗಿರೀಶ ಹೇಳಿಲ್ವಾ? ಆ ಕಿತ್ತೋರ್ ನನ್ ಮಗ ಮುಂಚೆ ಇವಳು ಇಷ್ಟಪಡ್ತಿದ್ಲಲ್ಲ, ಅವನೇ ಆ ಬೇವರ್ಸಿ ನನ್ ಮಗನ್ ಜೊತೆನೆ ಹೋಗಿರೋದು ಇವಳು. ಅಮ್ಮ, ಯಾಕಮ್ಮ ಹಂಗೆಲ್ಲ ಮಾತಾಡ್ತಾ ಇದೀಯಾ? ನಾನ್ ಕೇಳಿದಕ್ಕಷ್ಟೇ ಹೇಳು, ಅವನ ಜೊತೆ ನಾನು ಹೋಗಿದ್ನೇನು? ಅದು 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 ಏನ್ ಅದು ಇದು ಅಂತ ರಾಗ ಎಳಿತಾ ಇದೀಯಾ? ನನಗೆಲ್ಲ ವಿಷಯ ಗೊತ್ತಾಗಿದೆ ಅಂತಂದ್ರೆ ಇನ್ ಮುಚ್ಚಿಟ್ಟೇನ್ ಪ್ರಯೋಜನ? ಹೌದು, ನಾನು ಅವ್ರ ಜೊತೆನೆಲ್ಲ ಹೋಗಿದ್ದು. ಎಷ್ಟು ಸರಿ ಹೇಳ್ಬೇಕೆ ನಿನ್ಗೆ? ಅವ್ನ್ ಸರಿ ಇಲ್ಲ, ಅವನು ನಿನ್ ದುಡ್ಡುಗೋಸ್ಕರ ನೀನ್ ಹಿಂದೆ ಬಿದ್ದಿದ್ದ ಅಂತ. ಅವ್ನಿಗೆ ಈಗಾಗ್ಲೇ ಮದ್ವೆ ಆಗಿ ಮಕ್ಳಿದಾವೆ. ನಿನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅದು? ಅಮ್ಮ, ನೀನ್ ಅರ್ಥ ಮಾಡ್ಕೋ ಫಸ್ಟ್. ಆ ತರ ಏನು ಇಲ್ಲ. ನನ್ಗ ಅವನ ಬಗ್ಗೆ ಚೆನ್ನಾಗ್ ಗೊತ್ತಿದೆ. ನೀವೇ ನಾನು ಅವ್ನ್ ಮದ್ವೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಇಷ್ಟ ತರ ಸುಳ್ಳು ಎಲ್ಲ ಹೇಳಿ ನನಗ್ ನಂಬಿಸಿದ್ರಿ ಅಷ್ಟೇ. ನೋಡಿ, ನಮ್ ಜೀವನದಲ್ಲಿ ನಾವ್ ಯಾರನ್ನ ಇಷ್ಟಪಡ್ತೀವೋ ಅವ್ರ ಜೊತೆ ಇದ್ರೇನೆ ನಾವ್ ಚೆನ್ನಾಗಿರೋದು. ನೋಡಿ, ಅವನಿಗೂ ನಾನಂದ್ರೆ ತುಂಬಾ ಇಷ್ಟ, ನನಗೂ ಅವನಂದ್ರೆ ತುಂಬಾ ಇಷ್ಟ. ಹೇಗಿದ್ರು ನನ್ ಗಂಡ ನನ್ ಜೊತೆನಲ್ಲಿಲ್ಲ, ನಾನು ಅವನನ್ನೇ ಮದ್ವೆ ಆಗ್ತೀನಿ, ಅವನು ನನ್ನ ಮದ್ವೆ ಆಗ್ತೀನಿ ಅಂತ ಹೇಳಿದ್ದಾನೆ. ಡಿವೋರ್ಸ್ ಎಲ್ಲ ಕ್ಲಿಯರ್ ಆಗ್ಲಿ ಅಂತ, ಅದೆಲ್ಲ ಆದ್ಮೇಲೆ ನಾವಿಬ್ರು ಜೊತೆಲೇ ಇರ್ತೀವಿ. ಅಯ್ಯೋ 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 ಅಯ್ಯೋ, ಮನೆ ಹಾಳಿ. ನಾನ್ ಹೇಳ್ತಾ ಇದೀನಿ ತಾನೆ, ನಾನ್ ನಿನ್ ತಾಯಿ. ಗಿರೀಶನ್ ಮಾತು ಕೇಳ್ಬೇಡ, ನನ್ನ ಮಾತು ನಂಬು. ನಾನು ನಿನ್ಗೆ ಯಾವತ್ತು ಕೆಟ್ಟದಾಗ್ಲಿ ಅಂತ ಯೋಚನೆ ಮಾಡಲ್ಲ, ನಿನ್ಗೆ ಒಳ್ಳೇದಾಗ್ಲಿ ಅಂತಾನೆ ಯೋಚನೆ ಮಾಡೋದು. ನೀನ್ ಏನೇ ಹೇಳಿದ್ರು ಅಷ್ಟೇ, ನಾನ್ ನಿರ್ಧಾರ ನಾನ್ ಬದಲಾಯಿಸಲ್ಲ. ಲಕ್ಷ್ಮಿ, ಸುಮ್ಮನಿರು ನೀನು. ಶರ್ಮಿಳಾ, ಸರಿ ನಮ್ಮ ಆಯ್ತು. ಆ ಹುಡ್ಗನ್ನ ನಮ್ಮ ಮನೆಗ್ ಬರಕ್ ಹೇಳು. ನಾನು ಅವನ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಬೇಕು. ಅವನ ಜೊತೆ ಮಾತಾಡ್ಬಿಟ್ಟು ಆಮೇಲೆ ನಿಮ್ಗೆ ಹೇಳ್ತೀನಿ. ಸರಿ ಮಾವ, ಆಯ್ತು, ಬರಕ್ ಹೇಳ್ತೀನಿ. ಆದ್ರೆ ನೀವು ಅಮ್ಮ ಮತ್ತೆ ಗಿರೀಶನ ಮಾತು ನಂಬ್ಕೊಂಡು ಅವನನ್ನ ಹಾಗೆ ಹೀಗೆ ಅಂತ ಹೇಳಿ
ಬೈಯಕ್ ಹೋಗ್ಬೇಡಿ, ಅವ್ನು ತುಂಬಾ ಒಳ್ಳೆಯವನು. ಸರಿ 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 ಹಂಗಾದ್ರೆ ನಾನು ಮಾತಾಡ್ತೀನಿ, ನೀನು ಯೋಚನೆ ಮಾಡ್ಬೇಡ, ಅವನಿಗೆ ಬರಕ್ ಹೇಳು. ಸರಿ ಮಾವ, ಆಯ್ತು. ಅಣ್ಣ, ನೀನ್ ಯಾಕೆ ಅವನ ಜೊತೆ ಮಾತಾಡ್ಬೇಕು? ನಮ್ಗೆ ಅವನ ಬಗ್ಗೆ ಎಲ್ಲಾ ಗೊತ್ತಿದೆ, ನಾವೆಲ್ಲ ತಿಳ್ಕೊಂಡೆ ಹೇಳ್ತಾ ಇರೋದು. ಅವ್ನ್ ನನ್ ಮಗ ಸರಿಗಿಲ್ಲ. ನೋಡು ಲಕ್ಷ್ಮ, ಇವಾಗ ನಿನ್ ಮಗಳು ಮಾತಾಡಿದ್ ನೀನ್ ಕೇಳಿಸ್ಕೊಂಡೆ. ನಮ್ಮ ಮನೆಯವ್ರು ಹೇಳಿ ಕರೆಕ್ಟ್ ಆಗೇ ಇದೆ. ಅವನನ್ನ ಮನೆ ಕರ್ಸಿ ಅವನ ಎದುರುಗಡೆ ನಿನ್ನೆ ಮಾತಾಡ್ಸಿ ಅವನ್ ವಿಚಾರ ಎಲ್ಲಾನು ನಮ್ ಶರ್ಮಿಳಗ್ ಹೇಳಿದ್ರೇನೆ ಅವ್ಳು ನಂಬೋದು. ಈಗ ಏಕದಮ್ ನೀನ್ ಬೇಡ ಅಂತ ಅಂದ್ರೆ, ಇಲ್ಲ ನಾನು ಅವನ ಜೊತೆನೆ ಹೋಗ್ತೀನಿ, ನಾನು ಅವನ ಜೊತೆನೆ ಬಾಳ್ತೀನಿ, ಹಾಗೆ ಹೀಗೆ ಅಂತ ಮಾತಾಡ್ತಿದ್ದಾಳೆ. ನೋಡು, ನಾವು ಈ ವಿಚಾರದಲ್ಲಿ ದುಡ್ಕೋದ್ ಬೇಡ, ಸ್ವಲ್ಪ ತಾಳ್ಮೆ ತಗೋ. ಹೌದು, ಅದಕ್ಕೆ ನಾನು ಹುಡುಗನ ಬರಕ್ ಹೇಳಿದ್ದು. ಇರ್ಲಿ ಬಿಡು, ನಾನು ಮಾತಾಡ್ತೀನಿ. ಅವನ ಬಾಯಿಂದಾನೆ ಎಲ್ಲಾನು ಹೇಳ್ಸಿ ಅವನನ್ನ ಹೆದರ್ಸೋ ಬೆದರ್ಸೋ ಏನೋ ಒಂದ್ ಮಾಡ್ತೀನಿ. ನಾನು ಇದೀನಲ್ಲ, ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತೀಯ? ನೋಡು, ಕೂಲಾಗಿರೋ, ನಾನೆಲ್ಲ ನೋಡ್ಕೋತೀನಿ. ಸರಿ ಅಣ್ಣ, ಆಯ್ತು. ನೀನ್ ಇಷ್ಟ ಹೇಳ್ತಾ ಇದೀಯ ಅಂತಂದ್ರೆ ನಿನ್ ಮಾತಕ್ ಬೆಲೆ ಕೊಡ್ತೀನಿ. ಆದ್ರೆ ಒಂದ್ ಮಾತ್ ಮಾತ್ರ ನೆನ್ಪಿಟ್ಕೊಣ, ಅವನು ಸರಿಗಿಲ್ಲ, ಹುಡ್ಗ ಸರಿಗಿಲ್ಲ. ಅವ್ನ್ ಸರಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ನಾವು ದೀಪ್ತಿ ಅಂತೀನಿ, ಶರ್ಮಿಳಂಗೆ ಬೇರೆ ಮದ್ವೆ ಮಾಡಿದ್ದು.